ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಅಂದರೆ ನಾನು ಚಿಕನ್ ಪಿಕ್ಕಲ್ ಆ್ಯಂಡ್ ಚಿಕನ್ ಲಾಲಿಪಾಪ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಬ್ಲಾಗ್ಗೆ ನಿಮಗೆ ಸ್ವಾಗತ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇಷ್ಟು ದಿನ ಲೇಟಾಗಿ ಎದ್ದೇಳ್ತಿದ್ರಿಂದ ಇವಾಗ ಬೇಗ ಎದ್ದೇಳಬೇಕು ಅಂದರೆ ಆಯ್ತಾನೆ ಇಲ್ಲ. ಅದಕ್ಕೆ ಇವತ್ತು ಬೇಗ ಲೇಟ್ ಆಯಿತು. 8:15 ಆಗಿತ್ತು ಎದ್ದಾಗ. ಆವಾಗ ಎದ್ದು ನಾಷ್ಟ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ತಿಳ್ಕೊಂಡೆ. ಅಷ್ಟರಲ್ಲಿ ಲೇಟ್ ಆಗಿತ್ತು ಅಂತ ಇದೆ ಸರಿ ಅಂತ ಮೊದಲಿಗೆ ಒಂದು ಬಾಣಲಿಗೆ ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಗರಂ ಮಸಾಲ, ಜೀರಿಗೆ ಪುಡಿ, ಮೆಣಸು ಪುಡಿ, ಚಾಟ್ ಮಸಾಲ ಸ್ವಲ್ಪ ಹಾಕಿ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ಫ್ರೈ ಆಗೋವರೆಗೂ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಅವಲಕ್ಕಿನ ನೆನೆಸಿಟ್ಟಿದ್ದೆ ಒಂದು 10 ನಿಮಿಷ, ಅದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ಸಪ್ಪೆನ ಉಪ್ಪ ನೋಡಿ ಅದನ್ನು ನೋಡಿಕೊಂಡು ಮಾಡಿಕೊಂಡೆ. ಹೋಗ ಸ್ಕೂಲ್ಗೆ ಇಲ್ವಾ? ಯಾಕೆ 4 ದಿನಕ್ಕೆ ಸಾಕಾಗೋಯ್ತಾ? ಹೋಗಕ್ಕೆ ಯಾಕೆ? ಹೋಗಪ್ಪ, ಚೆನ್ನಾಗಿ ನೋಡ್ಕೊತಾರಲ್ಲ, ಹೋಗಪ್ಪ. ಕಾಕು ಅಲ್ಲ, ಅಪ್ಪ ಹೋಯ್ತೈತೆ ಪಾಯಿ. ನೋಡು ಹುಡು, ಅಪ್ಪ ಟೈಮ್ ಐತೆ, ಹೋಗಪ್ಪ. ಸ್ಕೂಲಿಗೆ ಸೇರಿಸಿ 4 ದಿನ ಆಗಿಲ್ಲ, ಅಲ್ಲೇ ಸಾಕು ಅಂತ ಹಠ ಮಾಡ್ತಾಯಿದ್ದ. ಹಂಗೋ ಹಿಂಗೋ ಮಾಡಿ ಕಳಿಸ್ದ. ಅವನ ಅಪ್ಪನೂ ಹೋಗ್ಬಿಡ್ತಾಯಿಲ್ಲ, ಇವನು ಹೋಯ್ತಾಯಿಲ್ಲ. ಅಪ್ಪ ಅಂತ ಗಿಚ್ಚಾಡ್ತಿದ್ದ. ಅಷ್ಟರಲ್ಲಿ ಅವನು ಹೆಂಗೋ ಮಾಡಿ ಸ್ಕೂಲಿಗೆ ಕಳಿಸಿದ್ವಿ. ಆಮೇಲೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತ ಹೇಳಿ ಚಿಕನ್ ತೊಗೊಬರ್ತಾಯಿದ್ದೀವಿ. ನನಗೆ ಚಿಕನ್ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ಅರ್ಧ kg ಚಿಕನ್ನ 3-4 ಸತಿ ವಾಶ್ ಮಾಡಿಕೊಂಡು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಇದು ಕೊತ್ತಂಬರಿ ಬೀಜ 3 ಟೇಬಲ್ ಸ್ಪೂನ್ ಇದೆ. ಇಲ್ಲಿ 2 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಇದೆ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಇದೆ. ಇಲ್ಲಿ 2 ಏಲಕ್ಕಿ ಇದೆ. ಇಲ್ಲಿ 1 ಇಂಚ್ ಆಗೋಷ್ಟು ಚಕ್ಕೆ ಇದೆ. ಇಲ್ಲಿ ಒಂದು 5 ಲವಂಗ ಇದೆ. ಇದನ್ನ ಇವಾಗ ಇದ್ರೊಳಗಡೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳಿ, ಘಮ ಬರೋದು. ಇದು ಯಾವಾಗ ಹುರಿದು ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಅದು ಘಮ ಬರ್ತಾ ಇರುತ್ತೆ ನೋಡಿ. ಆವಾಗ ಸ್ಟವ್ ಆಫ್ ಮಾಡಿ ಆರಾಗಿ ಬಿಡಿ. ಒಂದು 10 ನಿಮಿಷ ಆರಾದಮೇಲೆ ಪುಡಿ ಮಾಡ್ಕೊಳ್ಳಿ ಇದನ್ನು. ನೋಡಿ ಇವಾಗ ಇದು ಫ್ರೈ ಆಗಿದೆ. ಒಂದು 10 ನಿಮಿಷ ಆರಕ್ಕೆ ಅಂತ ಬಿಟ್ಟಿದ್ದೆ. ಇವಾಗ ಮಸಾಲ ಅದು ಹುರಿದಿರೋದೆಲ್ಲ ಆರಿದೆ. ಫುಲ್ಲು ಕ್ಲಿಯರಾಗಿ ಆರೋಗಬೇಕು, ಅಲ್ಲಿ ಗಂಟ ಬಿಡಬೇಕು ನೀವು. ಇದು ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿದ್ದೀನಿ. ಫುಲ್ಲು ಪುಡಿಯಾಗಿರಬೇಕು. ಈ ಥರ ಪುಡಿ ಆದಮೇಲೆ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಇಕ್ಕಿದೆ ಅಲ್ವಾ, ಅದಕ್ಕೆ ಏನು ಸೇರಿಸ್ತಾನೆ ಹಾಗೆ ಇಕ್ತಾಯಿದ್ದೀನಿ. ಅದೇ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಅಂಡಿ ಹಿಡಿದ್ಬಿಡುತ್ತೆ. ನೀರು ಬಿಟ್ಕೊಳ್ಳೋ ಗಂಟ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸಿದ್ರೆ ಚಿಕನ್ನು ರೆಡಿಯಾಗುತ್ತೆ. ಇದನ್ನು ಇನ್ನೂ ಒಂದು ಸತಿ ಎಣ್ಣೆಗೆ ಹಾಕಿ ಕೂಡ ಬೇಯಿಸಬೇಕು. ಇವಾಗ ಸದ್ಯಕ್ಕೆ ನೀರು ಸಿಯೋವರೆಗೂ ಈ ಥರ ಬೇಯಿಸ್ಕೋಬೇಕು. ಅದಾಗ ಅದೇ ನೀರು ಬಿಟ್ಕೊಳ್ಳುತ್ತೆ. ನೀವೇನು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇದು ರೆಡಿ ಆಗಿದೆ. ಇವಾಗ ನೋಡಿ, ಇದು ಇವಾಗ 1/4 ಗಂಟೆ ಬೆಂದಿದೆ. ಇಷ್ಟು ಆದರೆ ಸಾಕು, ಹಿಂಗೆ ಮುರಿದ್ರೆ ಬರಬೇಕು. ನೋಡಿ ಬೆಂದಿದೆ. ಇದನ್ನ ಚಿಕನ್ನ ಒಂದು ಬೋಸಿ ಒಳಗೆ ಹಾಕ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಆಯಿಲ್ಲು ಸಾಕು ಅನಿಸುತ್ತೆ.
ಇದನ್ನ ಅಲ್ಲಲ್ಲೇ ಕೈ ಆಡಿ ಒಂದು ಅರ್ಧ ಗಂಟೆ ಬೇಯಿಸ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ದಿನ ಮಡಿಕೊಳಕ್ ಆಗೋದಿಲ್ಲ ಉಪ್ಪಿನಕಾಯಿನ. ಇದು ಜಾಸ್ತಿ ದಿನ ಇಟ್ಕೊಂಡು ನೀವು ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಆದರೂ ಬೇಯಿಸ್ಕೋಬೇಕು. ಆವಾಗಲೇ ಚೆನ್ನಾಗೂ ಇರುತ್ತೆ. ನೀವು 3ರಿಂದ 4 ತಿಂಗಳು ಗಂಟೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಆದರೆ ಒಂದು 6 ತಿಂಗಳವರೆಗೂ ಇಟ್ಕೋಬೋದು. ಈಚೆಗಡೆ ಇಕ್ತೀನಿ ಅಂತ ಹೇಳಿದ್ರೆ ಪಿಂಗಾಣಿ ಡಬ್ಬ ಇರುತ್ತಲ್ವ, ಅದರೊಳಗಡೆ ಹಾಕಿಕ್ಕಿ 3 ತಿಂಗಳವರೆಗೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ಏನು ಕೆಡಲ್ಲ. ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕೋಬೇಕು ಕೆಡಬಾರ್ದು ಅಂದರೆ. ಆಯಲ್ ಕಮ್ಮಿ ಯೂಸ್ ಮಾಡಬೇಡಿ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. ಆ ಥರ ಮೀಡಿಯಮಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಆವಾಗಲೇ ಉಪ್ಪು ಹಾಕಿದ್ದು ಅಲ್ವಾ ಮ್ಯಾರಿನೇಟ್ ಮಾಡಬೇಕಾದ್ರೆ, ಇವಾಗ ನೋಡಿ ಹಾಕೊಳ್ಳಿ, ಇಲ್ಲಾಂದರೆ ಉಪ್ಪಾಗೋಗ್ಬಿಡುತ್ತೆ, ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಅನ್ನೋ ಜೊತೆ. ಈ ಸಮಯದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಚಿಕನ್ ಆಲ್ರೆಡಿ ತುಂಬ ಫುಲ್ ಬೆಂದೋಗ್ಬಿಟ್ಟಿದೆ. ಆಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಹಸಿ ವಾಸನೆ ಹೋದ್ಮೇಲೆ ಆಗಲೇ ರುಬ್ಬಿಕ್ಕಿದ್ವಲ್ಲ ಆ ಮಸಾಲ ಹಾಕ್ಕೊಂಡು 2 ಸ್ಪೂನ್ ಆಗೋಷ್ಟು ಮೆಣಸು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದಂಗೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ಅನ್ನ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಗರ್ಭಿಣಿ ಮಹಿಳೆಯರಿಗೆ ತುಂಬ ಇಷ್ಟವಾಗುತ್ತೆ ಈ ಚಿಕನ್ ಉಪ್ಪಿನಕಾಯಿ. ನೀವೇ ಟ್ರೈ ಮಾಡಿ ಮನೇಲಿ ಒಂದ್ಸತಿ, ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋಕ್ಕಿಂತ ಮುಂಚೆ. ಚಿಕನ್ ಉಪ್ಪಿನಕಾಯಿ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು. ಇವಾಗ ನಾನು ಚಿಕನ್ ಲಾಲಿಪ್ ಮಾಡ್ಕೊಳ್ಳೋಕ್ಕೆ ಇದು 3/4 kg ಆಗಷ್ಟು ಇದೆ ಲೆಗ್ ಪೀಸು, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕುಕ್ಕರ್ಗೆ ನೀರು ಹಾಕ್ಕೊಂಡು ಲೆಗ್ ಪೀಸ್ ಹಾಕಿ ಉಪ್ಪು ಹಾಕಿ ಅದನ್ನು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಇಲ್ಲಾಂದರೆ 2 ವಿಷಲ್ಲೇ ಸಾಕು ಅನಿಸುತ್ತೆ. ನಾನು 3 ವಿಷಲ್ ಕೂಗಿಸ್ಕೊಂಡೆ. ಕುಕ್ಕರು ವಿಷಲ್ ಕೂಗೋ ಅಷ್ಟರಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಬೇಕಾಗಿತ್ತು. ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ 1.5 ಗೆಂಡೆ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಸುಲಿದು ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಬೋದು, ಇಲ್ಲಾಂದರೆ ಜಜ್ಜಿಬಿಟ್ಟು ಕೂಡ ಹಾಕ್ಬೋದು. 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು 2-3 ಮೆಣಸಿನ್ಕಾಯಿ ತೊಗೊಳ್ಳಿ. ನನ್ನ ಮನೇಲಿ ಪಾಪು ಇದೆ ಅಂತ ನಾನು ಒಂದೇ ತೊಗೊಂಡಿದ್ದೀನಿ. ಅವನು ಕೂಡ ತಿಂತಾನೆ ಅಲ್ವಾ, ಅದಕ್ಕೆ ನಿಮಗೆ ಖಾರ ತಕ್ಕನಾಗಿ ಹೇಗೆ ಬೇಕೋ ಆ ಥರ ತೊಗೊಳ್ಳಿ. ಬೇಕಾದ್ರೆ ಇನ್ನೂ 1-2 ಎಕ್ಸ್ಟ್ರಾ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಈರುಳ್ಳಿನ ಒಳ್ಳೆ ಚಿಕ್ಕ ಚಿಕ್ಕದಾಗಿ ಬೋಂಡು ಕಟ್ ಮಾಡ್ತಾರೆ ನೋಡಿ, ಆ ಥರ ಕಟ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ. ಒಗ್ಗರಣೆಗೆಲ್ಲ ಅದು ಉಂಡೆ ಕಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ. ಚಿಕನ್ ಲಾಲಿಪಾಪಿಗೂ ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಚಿಕನ್ ಲಾಲಿಪಾಪ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಾನು ನೋಡಿದೆ. ಅದು ನನಗೆ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತು. ಟೇಸ್ಟ್ ಹೇಗಿರುತ್ತೆ ಏನು ಅಂತ ನನಗೂ ತುಂಬ ಭಯ ಆಗಿತ್ತು. ಅದು ಒಂದ್ಸತಿ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇತ್ತೀಚೆಗೆ ತುಂಬ ಎಣ್ಣೆ ಜುಡ್ಡು ತಿಂದು ನನಗೆ ಹೊಟ್ಟೆಲಿ ಬೊಜ್ಜೆಲ್ಲ ಬಂದ್ಬಿಟ್ಟಿದೆ. ಅದನ್ನು ವೆಯ್ಟ್ ಲಾಸ್ ಮಾಡಿ ಕರಗಿಸ್ಬೇಕು. ಅದಕ್ಕೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀನಿ. ನಾನು ವೆಯ್ಟ್ ಲಾಸ್ ಮಾಡೋ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ಕೊಂಡ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳು ಪ್ರತಿದಿನ ಬರ್ತಾ ಇರುತ್ತೆ. ಯಾವ್ಯಾವ ಥರ ತಿನ್ನಬೇಕು, ಏನೇನು ಕುಡಿಬೇಕು, ಹೆಂಗೆ ಮಾಡಬೇಕು ಅಂತ. ಉಪವಾಸ ಇದ್ದು ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಉಪವಾಸ ಇದ್ದರೆ ಇನ್ನೂ ನೀರು ತುಂಬ್ಕೊಂಡಾಗೆ ಗ್ಯಾಸ್ಟ್ರಿಕ್ಕು ಎಲ್ಲ ಶುರು ಆಗಿಬಿಡುತ್ತೆ. ಇಲ್ದಾಗಿರೋ ಕಾಯಿಲೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಉಪವಾಸದಿಂದ. ಅದಕ್ಕೆ ಉಪವಾಸ ಮಾಡೋಕ್ಕೆ ಹೋಗಲೇಬೇಡಿ. ಇವಾಗ ನೀವು 4 ಚಪಾತಿ ತಿಂತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ. ಆ 4 ಚಪಾತಿ ಜೊತೆ ತಿನ್ನೋದು ಬಿಟ್ಟು 2 ಚಪಾತಿ ತಿನ್ನಿ. ಇವಾಗ ಅನ್ನ ನಾವು ತುಂಬ ತಟ್ಟೆ ತುಂಬ ಹಾಕೊಂಡು ತಿಂದ್ಬಿಡ್ತೀವಿ, ಆ ಥರ ತಿನ್ನಬಾರ್ದು. ಸ್ವಲ್ಪ ಒಂದು ಚಿಕ್ಕ ಬಟ್ಲು ಇರುತ್ತೆ ಅಲ್ವಾ, ಅದರಲ್ಲಿ 1/4 ಬಟ್ಲಷ್ಟು ಅನ್ನ ಹಾಕ್ಕೊಂಡ್ರೆ ಇನ್ನು ಬೇಳೆ ಸಾರು, ತರಕಾರಿ ಸಾರು, ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯ, ಎಣ್ಣೆ ಕಮ್ಮಿ ಮಾಡಿ ಆಯಿಲ್ ಜಾಸ್ತಿ ಯೂಸ್ ಮಾಡ್ಕೋಬೇಡಿ. ಇಲ್ಲಾಂದರೆ ಅದು ಯೂಸ್ ಆಗೋದಿಲ್ಲ ವೆಯ್ಟ್ ಲಾಸ್ಗೆ ಕೂಡ. ಬರೀ ಆಯಿಲ್ ಫುಡ್ನೇ ನೋಡ್ತೀನಿ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ಸಾಕು, ಬರೀ ಆಯಿಲ್ ಫುಡ್ಡೇ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಏನೇನು ಬೇಕು ಎಲ್ಲ ಚೆನ್ನಾಗಿ ತಿಂದು ಹೊಟ್ಟೆಯಲ್ಲಿ ಬೊಜ್ಜು ಬಂದ್ಬಿಟ್ಟಿದೆ. ಅದನ್ನು ನಾನು ಕರಗಿಸ್ಬೇಕು. ನನ್ನ ಜೊತೆ ನೀವು ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಮಾಡೋಕ್ಕೆ. ಆಮೇಲೆ ನಿಮಗೆ ರಿಸಲ್ಟು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಕುಕ್ಕರ್ ಕೂಡ ಆರಿತ್ತು.
ಇದು ತುಂಬ ಸುಡ್ತಾ ಇತ್ತು. ನೀವು ಒಂದೇನಾದರೂ ಸೌಟ್ ಸಹಾಯದಿಂದ ಚಿಕನ್ನ ಎತ್ತಿ ಒಂದು ಬೋಸಿ ಒಳಗಡೆ ಹಾಕ್ಕೊಂಡು ಆರಕ್ಕೆ ಬಿಡಿ. ಇದು ಪೂರ್ತಿಯಾಗಿ ಆರಿದ ಮೇಲೆ ಇದನ್ನು ಚಿಕನ್ನ ಫುಲ್ಲು ಬಿಡಿಸ್ಕೋಬೇಕು. ಫುಲ್ಲು ಲೆಗ್ಗು ಕಾಲು ಪೀಸು ಸಪ್ರೇಟ್ ಆಗಬೇಕು, ಅದು ಮಾಂಸ ಸಪ್ರೇಟ್ ಆಗಬೇಕು. ಆ ಥರ ಸಿಪ್ಪೆನ ಬಿಡಿಸ್ಕೋಬೇಕು. ಈ ಸಿಪ್ಪೆ ಬಿಡಿಸಿದಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇಲ್ಲ ಕೈಲಾದರೂ ಮಾಡ್ಕೊಳ್ಳಿ, ಇಲ್ಲ ಸ್ಮ್ಯಾಶ್ ಮಾಡೋದು ಇರುತ್ತಲ್ಲ ಅದರಲ್ಲಾದ್ರೂ ಮಾಡ್ಕೊಳ್ಳಿ. ಬೆಟರ್ ಸ್ಮ್ಯಾಶ್ ಮಾಡೋದಕ್ಕಿಂತ ಕೈಯಲ್ಲೇ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಇವಾಗ ಒಂದು ಬಾಣಲಿ ತಗೊಂಡು ಆಯಿಲ್ ಹಾಕಿ ಬೆಳ್ಳುಳ್ಳಿ ಹಾಕಿ ಅದು ಗೋಲ್ಡನ್ ಕಲರ್ ಫ್ರೈ ಬರೋವರೆಗೂ ಬೇಯಿಸ್ಕೋಬೇಕು. ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇವಾಗ ಚಿಕನ್ ಸೇರಿಸ್ಕೊತಾ ಇದ್ದೀನಿ. ಚಿಕನು ಆಲೂಗೆಡ್ಡೆ ಸೇರಿಸಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಲೆ ಕೂಡ. ನೀವು ಕೈಯಲ್ಲಿ ಮಾಡ್ಕೋಬೇಡಿ, ಬಿಸಿ ಬಿಸಿ ಇರುತ್ತೆ. ಸ್ಮ್ಯಾಶ್ ಅದು ಮಾಡೋದ್ರಲ್ಲೇ ಮಾಡ್ಕೊಳ್ಳಿ. ಸ್ಮ್ಯಾಶ್ ನೀಟಾಗಿ ಅದು ಚಿಕನು ಮತ್ತು ಆಲೂಗೆಡ್ಡೆ ನೀಟಾಗಿ ಹೊಂದ್ಕೋಬೇಕು ಮಸಾಲ ಪದಾರ್ಥವೆಲ್ಲ. ಮೆಣಸು ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಾಟ್ ಪುಡಿ, ಕೊತ್ತಂಬರಿ ಪೌಡರ್, ಇಷ್ಟೆಲ್ಲ ಮಸಾಲ ಪುಡಿ ಹಾಕ್ಕೊಂಡು ಕ್ಲಿಯರಾಗಿ ಅದು ಚಿಕನ್ನಿಗೆ ಮತ್ತು ಆಲೂಗೆಡ್ಡೆಗೆ ಹೊಂದ್ಕೋಬೇಕು. ಇದೇನಾದರೂ ಸಪ್ಪೆ ಆಗಿದೆ ಅಂದರೆ ಸ್ವಲ್ಪ ತಿಂದು ನೋಡಿ, ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪ ಸಪ್ಪೆ ಗಿಪ್ಪೆ ಆಗಿದ್ದರೆ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಸ್ಟಫಿಂಗು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಬರೀ ತಿನ್ನೋಕ್ಕೆ ಕೂಡ ಹಂಗೆ ಕೂಡ ತಿನ್ಕೋಬಹುದು, ಆ ಥರ ಸಖತ್ತಾಗಿದೆ. ಬೇಕಾದ್ರೆ ಚಪಾತಿ ಒಳಗಡೆ ಇದನ್ನು ಹಾಕಿ ಒಳ್ಳೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಆ ರೆಸಿಪಿನೂ ಕೂಡ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಇವಾಗ ಈ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ನಾನು ಈ ಸ್ಟಫಿಂಗ್ ಉಂಡೆ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ. ಆಗಲೇ ತೆಗ್ದಿದೆ ಅಲ್ವ ಲೆಗ್ ಪೀಸಿಂದ ಚಿಕನ್ನ, ಆ ಮೂಳೆಗಳಿತ್ತಲ್ಲ ಈ ಉಂಡೆ ಮಾಡಿಕೊಂಡು ಆ ಮೂಳೆ ಸೇರಿಸಿ ನೀಟಾಗಿ ಇದಕ್ಕೆ ಅಂಟ್ಕೊಳ್ಳೋ ಥರ ಮಾಡ್ಕೋಬೇಕು. ನೀಟಾಗಿ ಉಂಡೆನ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಉಂಡೆ ಮಾಡಬೇಕು ಅಂತ. ಅದು ಬಿಟ್ಕೋಬಾರ್ದು, ಎಣ್ಣೆಗೆ ಹಾಕಿದ್ರೂ ಆ ಥರ ಮಾಡ್ಕೋಬೇಕು. ಇದು ಎಣ್ಣೆ ಒಳಗಡೆ ಹಾಕಿದಾಗ ಕಸ್ಕೋಬಾರ್ದು, ಆ ಥರ ನೀಟಾಗಿ ಉಂಡೆ ಮಾಡಿ ಇಕ್ಕೋಬೇಕು ನಾವು. ನಾನು ವೀಡಿಯೋದಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಈಗ 3 ಮೊಟ್ಟೆನ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಹಾಗೆ ಬ್ರೆಡ್ ಪುಡಿ ಇರಲಿಲ್ಲ ಅಂತ ಹೇಳಿ ನಾನು ಅವಲಕ್ಕಿನ ಒಂದು ಅರ್ಧ ಕಪ್ ತೊಗೊಂಡು ಅದನ್ನೇ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಫುಲ್ಲು ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ದೀನಿ ನೋಡಿ. ಈ ಸ್ಟೇಜಲ್ಲಿ ಆಯಿತು. ಇವಾಗ 3 ಪೀಸ್ನು ಕೂಡ ನಾನು ಇದೇ ಥರ ರೆಡಿ ಮಾಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಮೊಟ್ಟೆನ ಈ ಥರ ಮೇಲ್ಗಡೆ ಹುಯ್ತಾ ಇದ್ದೀನಿ. ಅದು ಎಜ್ಜಕ್ಕೆ ಹೋದರೆ ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳಿ ನಾನು ಮೇಲಕ್ಕೆ ಹಿಂಗೆ ಹುಯ್ತಾ ಇದ್ದೀನಿ. ಈ ಥರ ಹುಯ್ಯೋದ್ರಿಂದ ಫುಲ್ಲು ಕೆಳಗಡೆ ಮೇಲ್ಗಡೆ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಮೊಟ್ಟೆ ಅಂತ ಹೇಳಿ. ಇವಾಗ ನಾನು ಅವಲಕ್ಕಿ ಪುಡಿ ಒಳಗಡೆ ಅದನ್ನು ಹಾಕಿ ಅವಲಕ್ಕಿನ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸುತ್ತ. ನೀವು ಇದೇ ಥರ ಮಾಡ್ಕೋಬೇಕು. 3 ಇದೇ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಅಮ್ಕಿ ಮಾಡಿ, ಯಾಕೆ ಅಂದರೆ ಬಿಟ್ಟೋಗ್ಬಾರ್ದು. ಜಾಸ್ತಿ ಅಮ್ಕೋಕ್ಕೆ ಹೋಗಬೇಡಿ, ಅಂದರೆ ಕಿತ್ತೋಗಿಬಿಡುತ್ತೆ ಇದು. ಇವಾಗ ನಾನು ಇದೇ ಥರ 3 ಲೆಗ್ ಪೀಸ್ನು ಕೂಡ ಅದೇ ಥರ ಮಾಡ್ಕೋತೀನಿ. ಅಷ್ಟರಲ್ಲಿ ಸ್ಟವ್ ಮೇಲೆ ಎಣ್ಣೆ ಕಾಯೋಕೆ ಇಕ್ಕಿದ್ದೆ ನಾನು. ಇದನ್ನು ಮಾಡಿ ಎಣ್ಣೆ ಒಳಗಡೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ. ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ, ಇಲ್ಲ ಸೀದೋಗೋ ಚಾನ್ಸಸ್ಸು ಇರುತ್ತೆ ಹೈ ಫ್ಲೇಮಲ್ಲಿ ಇದ್ದರೆ. ಇವಾಗ ನಾನು ಗೋಲ್ಡನ್ ಕಲರ್ ಬರೋವರೆಗೂ ಆ ಕಡೆ ಈ ಕಡೆ 2 ಕಡೆನೂ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ. ಇದೇ ಥರ 3 ಸ್ಟಫಿಂಗ್ನು ಕೂಡ ನಾನು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಲ್ಲ, ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮಕ್ಕಳಿಗೆ, ನಿಮ್ಮ ಹಸ್ಬೆಂಡು, ನಿಮ್ಮ ಅತ್ತೆ ಮಾವಗೆಲ್ಲ ಮಾಡಿಕೊಡಿ, ತುಂಬ ಖುಷಿ ಆಗ್ತಾರೆ. ನೋಡಿ, ನಾನು ಅನ್ನದ ಜೊತೆ ಚಿಕನ್ ಉಪ್ಪಿನಕಾಯಿ ಹಾಗೆ ಮಾಡಿರುವಂತಹ ಚಿಕನ್ ಲಾಲಿಪಾಪ್ನ ನಾನು ನನ್ನ ಮಗ ಸೇರಿ ತಿಂತಾಯಿದ್ದೀವಿ. ಇಲ್ಲಿಗೆ ಊಟ ಎಲ್ಲ ಮುಗೀತು. ಆಮೇಲೆ ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲ ಒಂದು ಕಡೆ ಎತ್ತಿಕ್ತಾ ಇದೆ. ಇವನು ನಾನು ತಿಂತಾಯಿದ್ರೆ ಇವನು ಬರೀ ನೀರು ಕುಡಿತಾ ಇದೆ. ಇವನಿಗೆ ತಿನ್ಸೋಕೆ ಹೋದರೆ ಕೂಡ ನೀರು ಕುಡಿಯೋಕ್ಕೆ ಹೋಗ್ತಾನೆ ಜಾಸ್ತಿ.
ಇಲ್ಲಿ ಫೋನ್ ಕೇಳ್ತಾನೆ ಜಾಸ್ತಿ. ಚಿಕ್ಕ ಮಕ್ಳಿಗೆ ಫೋನ್ ಅಭ್ಯಾಸ ಮಾಡಬಾರ್ದು ಅನ್ನೋದು ಇದಕ್ಕೇ. ಊಟ ತಿನ್ಬೇಕಾದ್ರೆ ಜಾಸ್ತಿ ಫೋನೇ ಕೇಳ್ತಾನೆ. ನಾವು ಅವಾಗೆಲ್ಲ ಸ್ವಲ್ಪ ಊಟ ತಿನ್ನಲಿ ಅಂತ ಹೇಳಿ ಒಂದು ವಾರ ಅಡ್ಮಿಟ್ ಮಾಡಿದ್ದೋ, ಹುಷಾರಿಲ್ದೇ ಊಟ ತಿಂದನೇ. ಅದಕ್ಕೋಸ್ಕರ ಫೋನ್ ಕೊಟ್ಟು ಊಟ ತಿನ್ನಿಸ್ತಿದ್ದೋ. ಇವಾಗ ಫೋನ್ಗೆ ಅಟ್ಯಾಚ್ ಆಗಿಬಿಟ್ಟಿದ್ದಾನೆ. ಊಟ ತಿಂತಾಯಿಲ್ಲ ನೀಟಾಗಿ. ಇವಾಗ ಊಟನ ಹೆಂಗಾದ್ರೂ ಮಾಡಿ ತಿನ್ನಿಸ್ಬೇಕು. ಫೋನ್ನ ಅಭ್ಯಾಸ ಕೆಡಿಸ್ಬೇಕು ಇವಾಗ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.